ಸೊ ಈ ಸಿನಿಮಾ ಇಂದ ನೋಡ್ತಾ ಇದ್ದೀನಿ. ಅವರು ಒಬ್ಬರದ್ದು ಕೂಡ ಇವತ್ತವರೆಗೂ ಕೂಡ ಇಲ್ಲ ಇಂಥ ನಿರ್ಮಾಪಕರು ನಾವು ನೋಡಿ ಇಲ್ಲ ಕನ್ನಡದಲ್ಲಿ ಅಂತ ಹೆಸರು ತಗೊಂಡಂತ ನಿರ್ಮಾಪಕರು ಮಂಜಣ್ಣ. ಯಾಕೆಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಯಾವುದಕ್ಕೂ ಕೂಡ ಎದುರಲ್ಲ ಅವರು. ಸಿಲ್ಕ್ ಮಂಜು ಬೇರೆ ಹೇಳ್ತಾರೋ ಗೋಲ್ಡ್ ಮಂಜು ಆಗಿದ್ದಾರೆ ಈ ಸಿನಿಮಾ ಇಂದ. ಟೆರರ್ ಅಮೆರಿಕ ಇರಾನು ಎಲ್ಲ ಕಡೆ ಇಡೀ ಪ್ರಪಂಚಕ್ಕೆ ಒಂಥರ ಟೆರರ್ ಆಗ್ತಾ ಇದೆ. ಬಟ್ ನಮ್ಮ ದೇಶ ಶಾಂತಿಯಾಗಿರುತ್ತೆ, ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಶಾಂತಿಯುತವಾಗಿರುವಂತ ಜನ. ಸೊ ಈ ಟೆರರ್ ಏನ್ ಸಿನಿಮಾ ಇದೆಯೋ ಹಾಡುಗಳು ಅದ್ಭುತವಾಗಿ ಬಂದಿದೆ. ಹರ್ಷ ಜನ ವಂಡರ್ಫುಲ್ ಜಾಬ್, ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದೀರಿ ಸರಸ್ವತಿನ. ಅಫ್ಕೋರ್ಸ್ ನಾಗೇಂದ್ರ ಪ್ರಸಾದ್ ಜಿ ಬಹಳ ಅದ್ಭುತವಾಗಿ ಬರ್ದಿದ್ದೀರಿ. ಕೈಲಾಶ್ ಕಿರಾಡ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. 2-3 ಬರ್ದಿದ್ದಿಲ್ಲ ಅದ್ರಲ್ಲಿ 3 ಸಾಂಗ್ಸ್, ಎಲ್ಲ ಸಾಂಗ್ಸ್ ನೀವೇ. ಸೊ ಆಲ್ ಸಾಂಗ್ಸ್ ಸೂಪರ್, ತುಂಬಾ ಚೆನ್ನಾಗಿ ಬಂದಿದೆ. ಹೋದ ವರ್ಷ ಒಂದು ಒಳ್ಳೆ ಈ ವೇದಿಕೆಗೆ ಬಂದಾಗ ಒಳ್ಳೆ ಸುದ್ದಿ ಅಲ್ಲ ಅದು, ಆದ್ರೂ ಕೂಡ ಹಂಚ್ಕೊಳ್ಳೇಬೇಕು ಪತ್ರಿಕಾ ಮಿತ್ರ. ಒಂದು ಹಾಡು ಆಗಿಲ್ಲ ನೋಡಿ, ಸೂಪರ್ ಡೂಪರ್ ಆಗಿ ಅಂತ ಹೇಳ್ತಾನ. ಇದೆಂತ ದುರಂತ ಅಂದ್ರೆ ರಾಜೇಂದ್ರ ಸಿಂಗ್ ಬಾಬು ಸಾಹೇಬ್ ಹೇಳಿದಂಗೆ ದುರಂತ ಸೂಪರ್ ಆಗಿ ಹೋಗ್ತಾ ಇದೆ. ನಮ್ಮಲ್ಲಿ ದುರಂತ ಆಗ್ಬಿಟ್ಟಿದೆ. ಒಂದು ಹಾಡು ಕನ್ನಡದಲ್ಲಿ ಸೂಪರ್ ಡೂಪರ್ ಆಗಿಲ್ಲ ಒಂದು ವರ್ಷ, ಇಡೀ ವರ್ಷದಲ್ಲಿ ಅಂದ್ರೆ 350-360 ಸಿನಿಮಾಗಳು ಮಾಡಿ ನಿಜವಾಗಿ ಎಷ್ಟು ನೋವಾಗ್ತಾ ಇದೆ ಅಂತಂದ್ರೆ ಇದು ಯಾರು ಇದಕ್ಕೆ ಕಾರಣ ನನಗೆ ತೋರ್ತಾ ಇದ್ದಾರೆ. 50-60 ಪಿಕ್ಚರ್ ಬರೋ ಸರ್ ಅವಾಗ ಮುತ್ತಿನಾರ ಭರತನಾಟ್ಯದಲ್ಲಿ ವರ್ಷಕ್ಕೆ ಅಟ್ಲೀಸ್ಟ್ 15-20 ಪಿಕ್ಚರ್ ಸೂಪರ್ ಹಿಟ್ ಆಗಿದೆ. ಪಿಕ್ಚರ್ ಹಿಟ್ ಆಗಿರೋದು, ಹಾಡುಗಳು ಹಿಟ್ ಆಗಿರೋದು. ಸೊ ಸಕ್ಸಸ್ ರೇಟ್ ಬಹಳ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ಏನ್ ಕಾರಣ ಗೊತ್ತಾಗಲ್ಲ. ಚಕ್ರಾಂಗ್ ಇನ್ನೊಂದು ಟೆಕ್ನಾಲಜಿ ಇವಾಗ ಏನ್ ಬರ್ತಾ ಇದೆಯೋ, ಸಿನಿಮಾ ಇಂಡಸ್ಟ್ರಿ ಏನಾಗುತ್ತೋ, ಮ್ಯೂಸಿಕ್ ಇಂಡಸ್ಟ್ರಿ ಏನಾಗುತ್ತೋ, ಬೇರೆ ಇಂಡಸ್ಟ್ರಿಗಳು ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಒಂಥರ ಕಗ್ಗತ್ತಲ್ಲಿ ಕೂತಿದ್ದೀವಿ, ಇಷ್ಟೊತ್ತು ಅದೇ ಡಿಸ್ಕಷನ್ ಮಾಡ್ತಾ ಇದೆ. ಮುಂದಕ್ಕೆ ಏನು ಗೊತ್ತಿಲ್ಲ. ಯಾಕಂದ್ರೆ 200 ಕೋಟಿ ಅವಾಗ ಆಗ್ತಾ ಇದ್ದಿದ್ದು ಸಿನಿಮಾ ಇವಾಗ 20 ಲಕ್ಷದಲ್ಲೂ ಕೂಡ ಮಾಡಬಹುದು. ಈ ಟೆಕ್ನಾಲಜಿ ಅಷ್ಟು ಚೆನ್ನಾಗಿದೆ. ಬಟ್ ಏನ್ ನೆಕ್ಸ್ಟ್ ಹಿಂಗೆ ಟೆಕ್ನಿಷಿಯನ್ಸ್ಗೆ ಏನಾಗುತ್ತೆ, ಕಲಾವಿದರಿಗೆ ಏನಾಗುತ್ತೆ, ಮ್ಯೂಸಿಕ್ ಸಂಗೀತಗಾರರಿಗೆ ಏನಾಗುತ್ತೆ ಅನ್ನೋದು ವಿ ಹ್ಯಾವ್ ನೋ ಐಡಿಯಾ. ಸೊ ವಿ ಹ್ಯಾವ್ ಟು ಕಾಂಪೀಟ್ ವಿತ್ ಟೆಕ್ನಾಲಜಿ. ಏನು ಮಾಡಕ್ಕೆ ಕಲಿಸುತ್ತೆ ಅಲ್ವಾ? ಸೊ ಈ ಪಿಕ್ಚರ್ ಅಂತೂ ಟ್ರೈಲರ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಇಟ್ಸ್ ಅ ವಂಡರ್ಫುಲ್ ಆದಿತ್ಯ ಜನ ವಂಡರ್ಫುಲ್ ಜಾಬ್. Looking always you are smart, you are looking very smart in this movie. I wish you all the best. Director ಹೆಸರು ಮಾಡ್ತೀನಿ, ಸಾರಿ ರಂಜನ್ ಅವರೇ, ಇದು ಮೊದಲನೇ ಚಿತ್ರ ಅಲ್ಲ ನಿಮ್ದು, ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಬನ್ನಿ, ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಮಂಜಣ್ಣ, ಆರೋಗ್ಯ ಬಹಳ ಇಂಪಾರ್ಟೆಂಟು, ಹೆಲ್ತ್ ಇಂಪಾರ್ಟೆಂಟು, ವೆಲ್ತ್ ಬಹಳ ಇಂಪಾರ್ಟೆಂಟ್. ಈ ಪಿಕ್ಚರ್ ಅಲ್ಲಿ ನಿಮಗೆ ವರಮಹಾಲಕ್ಷ್ಮಿ ಫುಲ್ ಆಶೀರ್ವಾದ ಮಾಡಿ ಫುಲ್ ದುಡ್ಡು ಬರಲಿ. ಗಾಡ್ ಬ್ಲೆಸ್ ಯು. ನಾನು ಯಾವಾಗಲೇ ಈ ವೇದಿಕೆಯಲ್ಲಿ ಬಂದಾಗ ಫಸ್ಟ್ ಅಂಬರೀಷನ್ನ ಜ್ಞಾಪಿಸ್ಕೊಂಡು ಮುಂದಕ್ಕೆ ನಾನು ಮಾತಾಡೋದು. ಓಂ ಅಂಬರೀಷಾಯ ನಮಃ ಅಂತ ಹೇಳಿ ಆಮೇಲೆ ಮಾತಾಡ್ತೀನಿ. ಇದು ಎಲ್ಲ ಪತ್ರಕರ್ತರಿಗೂ ಗೊತ್ತಿದೆ. ಇವತ್ತು ನಮ್ಮ ಸಿಲ್ಕ್ ಮಂಜಣ್ಣ ಸರಿ ಸುಮಾರು ಒಂದು 25-30 ವರ್ಷಗಳಿಂದ ಸಿಲ್ಕ್ ಮಂಜಣ್ಣ ಅಂದ್ರೆ ಬಹಳ ಜನ ಆಗೋಗ್ಬಿಟ್ರು ಗಾಂಧಿನಗರದಲ್ಲಿ. ಸೊ ಈಗ ಯಾವ್ಯಾವ ಮಂಜಣ್ಣ ಅಂತ ಬಂದಾಗ ಸಿಲ್ಕ್ ಮಂಜಣ್ಣ ಅಂದ್ರೆ ಅದೊಂದು ಸಪ್ರೇಟ್ ಎಂಟಿಟಿ. ಅವರು ಉಪೇಂದ್ರ ಅವ್ರ ಜೊತೆ ಸಿನಿಮಾ ಮಾಡಾದ್ಮೇಲೆ ಮನೆ ಈಗ ಬಂದು ಕೇಳಿದೆ, ನಿಮ್ ಮಗ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ ಗುರು, ಅದೇ ಅಂತ ತಿಳ್ಕೊಂಡು ಇಲ್ಲಿಗೆ ಬಂದೆ ಅಂತೆ. ಅದು ಯಾವಾಗ ರಿಲೀಸ್ ಬಿಟ್ಟ? 3ನೇ ತಾರೀಕು ಅವ್ರದ್ದು ಮಗನ ರಿಲೀಸಾ, 10ನೇ ತಾರೀಕು ನಿಮ್ ರಿಲೀಸು. ವೆರಿ ಗುಡ್. ಅದು ನಾನು ನೋಡಿ, ಅದು ಏನಪ್ಪ ಅಂದ್ರೆ ನಾನು ರಂಜನ್ ಫೋನ್ ಮಾಡಿದಾಗ ಹೇಳಿದ್ರು ಹಿಂಗೆ ಅಂತ ಹೇಳಿ. ಯಾರು ಆಕ್ಟ್ ಮಾಡಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಕೊಂಬಂದು ಒಂದ್ ಕಡೆಯಿಂದ ಅದೇ ಹೆಸರು ಹೇಳಿದ್ರು. ಆಮೇಲೆ ಮತ್ತೆ ಕಿಟಪ್ಪನ ಹೆಸರು ಹೇಳಿದ್ರು. ಆಮೇಲೆ ಇನ್ ಮಿಕ್ಕಿದ್ದು ಎಲ್ಲರೂ ಬಂತು. ಯಾರನ್ನು ಬಿಟ್ಟಿದ್ಯಾ ಗುರು ಈ ಸಿನಿಮಾದಲ್ಲಿ ಅಂತ ಕೇಳಿದೆ. ನೋಡಿದ್ರೆ ಎಲ್ಲಾರು ಆಲ್ಮೋಸ್ಟ್ ಮಹಾನ್ ನಟಗಳೆಲ್ಲ ಇಲ್ಲೇ ಇದ್ದೀರಿ. ತುಂಬಾ ಖುಷಿ ಆಗುತ್ತೆ. ಮಂಜಣ್ಣ, ಏನು ಇದು ಇರಾನ್ ಯುದ್ಧ ಸ್ಟಾರ್ಟ್ ಆಗಿದ್ದಕ್ಕೆ ನಾನು ಟರ್ನ್ ಅಂತ ಹೇಳ್ಬಿಟ್ಟು ಏನೋ ಎಂಟ್ರಿ ಕೊಡ್ತಾ ಇದ್ದೀರಾ, ಏನ್ ಕಳ್ಸಿ ಗೊತ್ತಿಲ್ಲ ಅಲ್ಲ. ಅದಕ್ಕೇನು ಸಂಬಂಧ ಇಲ್ಲ ಅಲ್ವಾ? ಸ್ಟಾರ್ಟ್ ಆಗಿತ್ತು, ರಿಲೀಸ್ ಆಗ್ತಾ ಇರೋದು ನಾವು ಇದೀವಿ, ಟರರ್ಗಳು ಅಂತ ತೋರ್ಸಕ್ಕೆ ಇರ್ಬೇಕು ಅಂತ ನಾನು. ಒಳ್ಳೇದಾಗ್ಲಿ. ಈ ಸಿನಿಮಾದಲ್ಲಿ ಎಲ್ಲರೂ ಅವ್ರದೇ ನಾನು ನೋಡಿದೆ, ತುಂಬಾ ಗಾರ್ಜಿಯಸ್ ಆಗಿತ್ತು. ಬಾಬಣ್ಣನಿಂದ ಹಿಡಿದು, ವೇಣುವಣ್ಣನಿಂದ ಹಿಡಿದು, ನಮ್ಮ ಮಾಜಿ ಅಧ್ಯಕ್ಷರು ಬಾಮ ಹರೀಶ್ ಅವರು, ಇನ್ನು ಉಳಿದಾಗೆ ನಾಗೇಂದ್ರ ಪ್ರಸಾದ್ ಅವರು, ಬ್ರಹ್ಮ ಅವರು, ನಮ್ಮ ರಮೇಶ್ ರೆಡ್ಡಿ ಅವರು ಒಂಥರ ಗೋಲ್ಡನ್ ಸ್ಪೂನ್ ಇದ್ದಂಗೆ. ಎಲ್ಲರೂ ಒಂಥರ ಸಮಾನ ಮನಸ್ಕರರು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಟೆರರ್ ಸಿನಿಮಾಗೆ ಆತ್ಮಪೂರ್ವಕವಾಗಿ ಆಶೀರ್ವಾದ ಮಾಡಕ್ಕೆ ಅಂತ ಬಂದಿರೋರು. ಒಳ್ಳೇದಾಗ್ಲಿ ರಂಜನ್.
ಇದು ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ಯಾರೋ ಹೇಳೋದಲ್ವ ಇವಾಗ, ನೀವೇನು ಹೇಳಿದ ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ರೆಡ್ಡಿ ಸರ್ ಹೇಳೋದು ಎಸ್, ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ಮುಂದಿನ ಸಿನಿಮಾನು ಕೂಡ ಇದಕ್ಕಿಂತ ಅದ್ಭುತವಾಗಿ ಮಾಡಿ. ಥ್ಯಾಂಕ್ ಯು.